ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸದರ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ನಮಗೆ ಮಸಾಲೆ ಐಟಮ್ ಬೇಕಾಗಿತ್ತು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತರೋಣ ಅಂದ್ಕೊಂಡು ಹೊರಟಿದ್ದೀವಿ. ಇವಾಗ ಇಲ್ಲೇ ನಾವು ಯಾವಾಗೂ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಇವಾಗ ನಾವು ಮ್ಯಾಪ್ ಹಾಕ್ಕೊಂಡು ಹೊರಟಿದ್ದೀವಿ. ಸದರ್ ಬಜಾರಲ್ಲಿ ಅಲ್ಲಿ ತುಂಬ ಮಾರ್ಕೆಟ್ಗಳಿದ್ದಾವೆ. ಅವಕ್ಕೊಂದೊಂದು ಹೆಸರು ಅದು ಹೇಳಿದ್ರೆ ಸೈಕಲವ್ರು ಕರ್ಕೊಂಡು ಹೋಗೋದು. ನಾವು ಬಂದಿರೋದು ಸೈಕಲಲ್ಲಿ ಮ್ಯಾಪ್ ಹಾಕ್ಕೊಂಡು ಬಂದಿದ್ವಿ. ನೋಡ್ಬೋದು, ಇವತ್ತು ಟೆಂಪ್ರೇಚರ್ ಬಂದು 47 ಇದೆ ಅಂತೆ. ಅದು 3-4 ಗಂಟೆಗೆ ಅಷ್ಟಿದೆ. ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಬಿಸಿ. ಇಲ್ಲಿ ಹಪ್ಪಳ ಮಾಡಿಟ್ಟಿದ್ರು, ಆಲೂಗೆಡ್ಡೆದು ಮತ್ತು ಸಬ್ಬಕ್ಕಿದು ತುಂಬ ವೆರೈಟೀಸ್ ಇತ್ತು. ಎಲ್ಲದಕ್ಕೂ ಒಂದೊಂದು ರೈಟ್ ಇತ್ತು. ನಾವೇನು ತೊಗೊಳ್ಳಿಲ್ಲ. ಅಲ್ಲಿಂದ ಅವರಿಗೆ ಕೇಳಿದ್ವಿ ಎಲ್ಲೋಗಬೇಕು, ಹಿಂಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ವಿ. ಅವರು ಆಟೋದಲ್ಲಿ ಹೋಗಿ ಅಂತ ಅಂದರು. ಇಲ್ಲೆಲ್ಲ ಹೆಸ್ರು ಗೊತ್ತಿದ್ರೆ ಮಾತ್ರನೇ ಚೆನ್ನಾಗಿ, ಇಲ್ಲಾಂದರೆ ಇವ್ರು ಸುಮ್ಮನೆ ಸುತ್ತಾಡಿಸ್ತಾ ಇರ್ತಾರೆ. ಒಬ್ಬರು ಆಟೋದವ್ರು ಇಲ್ಲೋಗಿ ಅಂತಾರೆ, ಒಬ್ಬರು ಅಲ್ಲೋಗಿ ಅಂತಾರೆ. ಹಾಗೆ ನಾವು ಪಟ್ರಿ ಮಾರ್ಕೆಟಿಗೆ ಬಂದ್ವಿ. ಪಟ್ರಿ ಮಾರ್ಕೆಟು ಅಂತ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಅಂಗಡಿಗಳಲ್ಲೂ ಇದ್ದಾವೆ. ಅಂಗಡಿಲಿ ಸ್ವಲ್ಪ ರೈಟು ಇದಿರುತ್ತೆ, ಜಾಸ್ತಿ ಇರುತ್ತೆ. ಹೊರಗಡೆ ಸ್ವಲ್ಪ ಕಡಿಮೆ ಇರುತ್ತೆ. ನನಗೆ ಗ್ರೇವಿಗೆಲ್ಲ ಬೇಕಾಗಿತ್ತು ಫುಡ್ ಆರ್ಡ್ರು. ಈಗ ಬಟರ್ ಮಸಾಲ ಎಲ್ಲ ಮಾಡೋದಕ್ಕೆ ನನಗೆ ಗೋಡಂಬಿ ಬೇಕು. ಅದಕ್ಕೆ ಗ್ರೇವಿಗೆ ಪೀಸಾಗಿರುತ್ತಲ್ಲ ಆ ಥರ ಕೇಳಿದ್ರೆ ಕೊಡ್ತಾರೆ. ಅದನ್ನು ತೊಗೊಳಂದ್ವಿ. ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ, ಅಂದರೆ ಸೆಕೆ ಜಾಸ್ತಿ. ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಅಂದರೆ ಸಂಜೆ ಮೇಲೆ ಸಿಕ್ಕಾಪಟ್ಟೆ ಉಗ್ಗೆ ಥರ ಸೆಕೆ ಆಗ್ತಾ ಇರುತ್ತೆ. 1 ಲೀಟ್ರ್ ನೀರು ಖಾಲಿ ಮಾಡಿದ್ವಿ ಕೂತ್ಕೊಂಡೆ. ಅವ್ರ ಕೈಯಲ್ಲಿ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಮತ್ತು ಇನ್ನೊಂದು ಬಾಟ್ಲು ನೀರು ತರೋದಕ್ಕೆ ಅಂತ ಹೋಗ್ತಾಯಿದ್ದೀನಿ ನಾನು. ಈ ಮಾರ್ಕೆಟು ಕೆಳಗಡೆನೇ ರೈಲ್ವೆ ಸ್ಟೇಷನ್ ಇದೆ. ಒಂದು ನ್ಯೂ ಡೆಲ್ಲಿ ಇಂಟು ಓಲ್ಡ್ ಡೆಲ್ಲಿಗೆ ಇದು. ಅಲ್ಲೆಲ್ಲ ಹಾಕಿಸ್ಕೊಂಡು ನಾವು ಅಲ್ಲಿಂದ ಬ್ಯಾಟ್ರಿ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಇದು ಇಲ್ಲೆಲ್ಲ ಜಾಸ್ತಿ ಈ ಥರ ಸೈಕಲಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರಕ್ಕೆ 20 ರೂಪಾಯಿ ತೊಗೋತಾರೆ. ಅವರಿಗೆ ಇದಿರುತ್ತೆ, ಇಲ್ಲಿಂದ ಇಷ್ಟು ದೂರಕ್ಕೆ ಅಂತ ಹೇಳಿ ಅಲ್ಲಿ ಅಷ್ಟೇ ಕರ್ಕೊಂಡು ಹೋಗೋದು. ಅಲ್ಲಿಂದ ಮತ್ತೆ ಮೆಟ್ರೋಗೆ ಒಬ್ಬರು ಇರ್ತಾರೆ, ಆ ಥರ ಅವರು ಇದು ಮಾಡ್ಕೊಂಡಿರ್ತಾರೆ. ಇವಾಗ ನಾವೆಲ್ಲ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ, ಮನೆಗೆ ಹೋಗ್ತಾಯಿದ್ದೀವಿ. ಥ್ಯಾಂಕ್ ಯು.